ನಮಸ್ಕಾರ. ನಾನು ಶುಭ. ಖಾಲಿಯಾಗಿರೋ ಆಯಿಲ್ ಪ್ಯಾಕೆಟ್ಸ್ ಬಿಸಾಕ್ತಾ ಇದ್ದೀರಾ? ಈ ವಿಡಿಯೋ ನೋಡಿದ್ರೆ ಅಂತೂ ಖಂಡಿತ ನೀವು ಬಿಸಾಕಲ್ಲ. ಮೊದಲನೇ ಟಿಪ್ಸು, ಸೂಜಿಗೆ ದಾರ ಹಾಕೋದೇ ಕಷ್ಟ ಅಂದ್ಕೊಳ್ಳೋರು ಒಂದು ಸ್ಪೂನ್ ತಗೊಂಡು ರೈಸ್ ಮಾಡಿರ್ತೀರಲ್ಲ, ಒಂದು ಸ್ವಲ್ಪ ರೈಸ್ ತಗೊಂಡು ಈ ಥರ ಮೆತ್ತಿಸ್ಬಿಡಬೇಕು ಸ್ಪೂನ್ಗೆ. ಕೈ ಒಬ್ಬೊಬ್ರಿಗೆ ವಯಸ್ಸಾದಂಗೆ ವೈಬ್ರೇಷನ್ ಬರುತ್ತೆ, ಸೂಜಿಗೆ ದಾರ ಹಾಕೋದೇ ಕಷ್ಟ ಅಂದ್ಕೊತೀರಲ್ಲ, ಅವ್ರು ಈ ಥರ ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಟ್ರೈ ಮಾಡಿ. ತುಂಬಾ ಸುಲಭ ಸೂಜಿಗೆ ದಾರ ಹಾಕೋದು. ಈ ಥರ ನೀವು ಟ್ರೈ ಮಾಡಿದ್ದೀರಂತಂದರೆ. ಸೆಕೆಂಡ್ ಟಿಪ್ಸು, ನಾವು ಫಂಕ್ಷನ್ಸ್ಗೆ ಹಂಗೆ ಹೋಗೋವಾಗ ವಾಚ್ ಕಟ್ಕೊಳ್ಳೋಣ ಅಂದ್ಕೊತೀವಿ ನೋಡಿ. ಇದು ವಾಚ್ ಹಾಕ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ. ನೀವು ಬಳೆ ಮತ್ತು ವಾಚ್ಗೆ ಎರಡೂ ಸೇರಿಸಿ ಒಂದು ಪಪ್ಪಿ ಕ್ಲಿಪ್ ಹಾಕ್ಬಿಡಬೇಕು. ನಾನು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಲ್ಲ, ಹಿಂಗೆ ಹಾಕ್ಕೊಳ್ಳೋದ್ರಿಂದ ನಿಮಗೆ ವಾಚ್ ಕಟ್ಕೊಳ್ಳೋಕ್ಕೆ ತುಂಬ ಸುಲಭ ಆಗುತ್ತೆ. ಮತ್ತು ಬಳೆ ತೆಗೆದುಬಿಡಿ. ಮೂರನೇ ಟಿಪ್ಸು, ನಮಗೆ ನಮ್ಮ ಮನೇಲಿರೋ ಜೇನುತುಪ್ಪ ಪರಿಶುದ್ಧವಾಗಿದೆಯೇ ಇಲ್ಲ ಅಂತ ಗೊತ್ತಾಗಬೇಕಂದ್ರೆ ನೀರೊಳಗಡೆಗೆ ನಿಮ್ಮ ಮನೇಲಿರೋ ಜೇನುತುಪ್ಪನೂ ಒಂದು ಸ್ವಲ್ಪ ಹಾಕ್ಬಿಟ್ಟು ಬಿಟ್ಬಿಡಿ. ನೋಡಿ, ನೀರು ಒಳಗಡೆಗೆ ಮಿಕ್ಸ್ ಆಗಲಿಲ್ಲ, ಕೆಳಗಡೆನೇ ಗಟ್ಟಿಯಾಗಿದೆಯಾ ಅಂತಂದರೆ ನಿಮ್ಮ ಜೇನುತುಪ್ಪ ಪರಿಶುದ್ಧವಾಗಿದೆಯಂತ. ನಾಲ್ಕನೇ ಟಿಪ್ಸು, ಸಾಮಾನ್ಯವಾಗಿ ನಮ್ಮ ಮನೇಲಿ ಈ ಥರ ಚೀಲಗಳಿದ್ದೇ ಇರುತ್ತೆ. ರೇಷನ್ ಏನೋ ತಂದಿರ್ತೀವಿ, ಇಲ್ಲ ರೈಸ್ ಏನೋ ತಂದಾಗ ಚೀಲ ಬಂದಿರುತ್ತಲ್ಲ, ಈ ಚೀಲನೂ ನಾನು ಫೋಲ್ಡ್ ಮಾಡ್ಕೊಂಡಲ್ಲ, ಸೇಮ್ ಹಂಗೆ ಫೋಲ್ಡ್ ಮಾಡಿಕೊಂಡು ಕಟ್ ಮಾಡ್ಕೊಬಿಡಬೇಕು. ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೊಬಿಡಿ. ಮತ್ತು ನಿಮ್ಮ ಮನೇಲಿ ಸಾಮಾನ್ಯವಾಗಿ ಈ ಸ್ಯಾರೀಸ್ದು ಬ್ಲೌಸು, ಒಂದೊಂದು ಸ್ಯಾರೀಸ್ಗೆ ಬ್ಲೌಸ್ ಬಂದಿರುತ್ತೆ, ಬ್ಲೌಸ್ ಪೀಸು ನಾವು ಅದನ್ನು ಹೊಲಿಸ್ಕೊಂಡಿರಲ್ಲ. ಮತ್ತು ಈ ಥರದ್ದು ಬ್ಲೌಸ್ ಪೀಸ್ ಇದ್ದರೆ ಯಾವ ಬ್ಲೌಸ್ ಪೀಸ್ ಆದರೂ ತಗೋಬೋದು. ಇವಾಗ ಚೀಲ ತಗೊಂಡಿರ್ತೀರಲ್ಲ ಕಟ್ ಮಾಡಿಕೊಂಡು, ಆ ಚೀಲಗಿಂತ ಇನ್ನು ಸ್ವಲ್ಪ ದೊಡ್ಡದಾಗಿ ನಿಮ್ಮ ಬ್ಲೌಸ್ ಪೀಸ್ ನೀವು ಕಟ್ ಮಾಡ್ಕೊಬಿಡಬೇಕು. ನಿಮಗೆ ಸೂಜಿ ದಾರ ಬೇಡ, ಹೊಲಿಗೆ ಯಂತ್ರ ಏನೂ ಬೇಡ, ಬರೀ ಸ್ಟಾಪ್ಲರ್ ಪಿನ್ ಅಂತೂ ಇರುತ್ತಲ್ಲ, ಸ್ಟಾಪ್ಲರಲ್ಲಿ ಪಿನ್ ಮಾಡಿಕೊಂಡು ಬರಬೇಕು. ನೋಡಿ, ತೋರಿಸ್ತಾ ಇದ್ದೀನಿ. ಎಲ್ಲ ಸೈಡು ಸೇಮ್ ನಾನು ಪಿನ್ ಮಾಡ್ಕೊಂಬಂದುಬಿಟ್ಟೆ. ಪಿನ್ಸ್ ಹೊಡ್ಕೊಂಬಂದಮೇಲೆ ಈಕ್ವಲ್ಲಾಗಿ ಮುಡ್ಚಬೇಕು. ಕೆಳಗಡೆಯಿಂದ ನೋಡಿ ತೋರಿಸ್ತಾ ಇದ್ದೀನಿ, ಸೇಮ್ ಈಕ್ವಲ್ಲಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಮತ್ತು ಮಧ್ಯಕ್ಕೆ ಇನ್ನೊಂದು ಸತಿ ಫೋಲ್ಡ್ ಮಾಡ್ಕೋಬೇಕು. ನೋಡಿ, ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಮಧ್ಯಕ್ಕೆ ಮತ್ತೆ ಫೋಲ್ಡ್ ಮಾಡ್ಕೊಂಡಿದ್ದಾದಮೇಲೆ ನೀವು ವಿಡಿಯೋ ನೋಡಿದ್ದೀರಂದರೆ ಮತ್ತೆ ಇನ್ನೊಂದು ಸತಿ ಫೋಲ್ಡ್ ಮಾಡಿ ತೋರಿಸ್ತೀನಿ ನೋಡಿ. ಸೈಡ್ಸಲ್ಲಿ ಸೇಮ್ ಈ ಥರನೇ ಫೋಲ್ಡ್ ಮಾಡ್ಕೋಬೇಕು. ಮೇಲೆ ಭಾಗ ಮಾತ್ರ ಈಕ್ವಲ್ ಆಗಿರಬೇಕು, ನೋಡ್ಕೊಳ್ಳಿ. ಮತ್ತು ಇನ್ನೊಂದು ಸೈಡು ಸೇಮ್ ನಾನು ಫಸ್ಟ್ ಹೆಂಗೆ ಫೋಲ್ಡ್ ಮಾಡಿದ್ದೀನೋ ಇದೇ ಥರನೇ ಇನ್ನೊಂದು ಸೈಡು ಫೋಲ್ಡ್ ಮಾಡ್ಕೊಬಿಡಿ. ನೋಡಿ, ಎಲ್ಲ ಈಕ್ವಲ್ಲಾಗಿ ಬರೋ ಥರ ನೋಡ್ಕೋಬೇಕು ನೀವು. ಈಕ್ವಲ್ಲಾಗಿ ಬಂದಿದೆ ಅಂದಮೇಲೆ ಮತ್ತೆ ನೋಡಿ, ನಾನು ಫೋಲ್ಡ್ ಮಾಡಿದ್ನಲ್ಲ, ಸೇಮ್ ಹಿಂಗೆ ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಫೋಲ್ಡ್ ಮಾಡ್ಕೊಬಿಡಬೇಕು. ಮತ್ತು ಮೇಲೆ ಭಾಗ ಎರಡನ್ನೂ ಈಕ್ವಲಾಗಿ ಫೋಲ್ಡ್ ಮಾಡಿಕೊಂಡು ಸ್ಟಾಪ್ಲರ್ ಪಿನ್ನಲ್ಲಿ ಪಿನ್ ನೋಡ್ಕೊಬಿಡಿ. ಇದು ತುಂಬ ಚೆನ್ನಾಗಿರುತ್ತೆ ಆರ್ಗನೈಸರ್. ಅಂದರೆ ನಮ್ಮ ಮನೇಲಿ ಬ್ಲೌಸ್ ಪೀಸ್ ಇರುತ್ತೆ, ಚೀಲನೂ ಇರುತ್ತಲ್ವ, ಸಿಂಪಲ್ಲಾಗಿ ಇದನ್ನೇ ಸ್ವಲ್ಪ ದೊಡ್ಡದಾಗಿ ಮಾಡ್ಕೋಬೋದು, ಇಲ್ಲ ಇಷ್ಟೇ ಚಿಕ್ಕದಾಗಿ ಬೇಕಾದರೂ ಮಾಡ್ಕೋಬೋದು. ನಿಮ್ಮ ಮನೇಲಿ ಚೀಲ ಎಷ್ಟು ದೊಡ್ಡದಾಗಿದೆಯೋ ಬ್ಲೌಸ್ ಪೀಸ್ ನೋಡಿಕೊಂಡು ನೀವು ದೊಡ್ಡದು ಮಾಡಿಕೊಂಡು ಇಟ್ಕೊಬಿಟ್ಟಿದ್ದೀರಂದರೆ, ಇವಾಗ ಕಬೋರ್ಡು ಬೀರುಗಳಲ್ಲಿ ನಮಗೆ ಜಾಗ ಇಲ್ಲ ಬಟ್ಟೆಗಳಿಡಕ್ಕನ್ನೋರು ಈ ಥರ ಮಾಡಿ ಇಟ್ಕೊಬಿಡಿ. ಇದರಲ್ಲಿ ನಿಮಗೆ ₹1 ಖರ್ಚಿಲ್ಲ, ಟೈಮು ಜಾಸ್ತಿ ತಗೊಳ್ಳಲ್ಲ. ನೀವೇ ನೋಡಿದ್ರಲ್ಲ, ಚೀಲನೂ ನಮ್ಮ ಮನೇಲಿ ವೇಸ್ಟ್ ಆಗಿರುತ್ತೆ. ಇನ್ನು ಬ್ಲೌಸ್ ಪೀಸಸ್ಸು ಒಂದೊಂದು ನಾವು ಸ್ಯಾರೀಸ್ಗೆ ಹೊಲಿಸ್ಕೊಂಡಿರಲ್ಲ. ನೋಡಿ, ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಸಿಂಪಲ್ಲಾಗಿ ಒಂದೊಳ್ಳೆ ಆರ್ಗನೈಸರ್ ರೆಡಿ ಆಯಿತು. ಇದರೊಳಗಡೆ ನಾನು ಸೀರೆಗಳು ಅಂದರೆ ಸಿಂಪಲ್ ಸ್ಯಾರೀಸ್ ಮನೇಲಿ ಉಟ್ಕೊತೀವಲ್ಲ, ಆ ಸ್ಯಾರೀಸ್ ಇಡ್ಬೋದು. ಇಲ್ಲ ಮಕ್ಕಳದು ಕರ್ಚೀಪು, ಇಲ್ಲ ಸ್ಕೂಲಿಂದ ಬಂದಾಗ ಮಕ್ಕಳದು ಸಾಕ್ಸು, ಟೈ, ಬೆಲ್ಟು, ಮಕ್ಕಳದೆಲ್ಲ ಇದರಲ್ಲೇ ಇಟ್ಬಿಟ್ರೆ ತುಂಬ ಸುಲಭವಾಗಿ ಸಿಗುತ್ತೆ. ಈ ಥರದ್ದು ದೊಡ್ಡದು ಚಿಕ್ಕದು ಹಂಗೆ 2-3 ಮಾಡಿ ಇಟ್ಕೊಂಡಿದ್ದೀರಂದರೆ ನಿಮ್ಮ ಬಟ್ಟೆಗಳು, ಬೇರೆ ನಿಮಗೆ ಬೇಕಾಗಿರೋ ವಸ್ತುಗಳೆಲ್ಲ ಇಟ್ಕೋಬೋದು. ಲಾಸ್ಟ್ ಟಿಪ್ಸು, ಆಯಿಲ್ ಪ್ಯಾಕೆಟ್ಸ್. ಆಯಿಲ್ ಪ್ಯಾಕೆಟ್ ನಾವು ಆಯಿಲ್ ಆಗೋಗಿದ ತಕ್ಷಣ ಏನು ಮಾಡ್ತೀವಿ, ಡಸ್ಟ್ಬಿನ್ಗೆ ಬಿಸಾಕ್ಬಿಡ್ತೀವಿ. ಬಿಸಾಕೋ ಬದಲು ನಾನು ಹೇಳ್ಕೊಟ್ಟಂಗೆ ಒಂದು ಸತಿ ಟ್ರೈ ಮಾಡಿ ನೋಡಿ. ನಾನು ಲಾಸ್ಟ್ ಎಡ್ಜಸ್ ಕಟ್ ಮಾಡಿಬಿಡ್ತಾ ಇದ್ದೀನಲ್ಲ, ಸೇಮ್ ಹಿಂಗೆ ಆಯಿಲ್ ಪ್ಯಾಕೆಟ್ ಯಾವುದೇ ಪ್ಯಾಕೆಟ್ ಆಗಲಿ ಬಿಡಿ, ನಾನು ಗೋಲ್ಡ್ ವಿನ್ನರ್ ತಗೊಂಡಿದ್ದೀನಲ್ಲ, ನಿಮ್ಮ ಮನೇಲಿ ನೀವು ಯಾವ ಆಯಿಲ್ ಯೂಸ್ ಮಾಡ್ತೀರೋ ಆ ಥರ ಆಯಿಲ್ ಪ್ಯಾಕೆಟ್ದು ಲಾಸ್ಟ್ ಎಡ್ಜಸ್ಸು ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಲಾಸ್ಟ್ ಎಡ್ಜಸ್ ಕಟ್ ಮಾಡಿಬಿಡಬೇಕು. ಲಾಸ್ಟ್ ಎಡ್ಜಸ್ ಕಟ್ ಮಾಡಿಬಿಟ್ಟು ಮತ್ತೆ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಓಪನ್ ಮಾಡಿಬಿಟ್ಟು ಇದರೊಳಗಡೆ ಸ್ವಲ್ಪ ಆಯಿಲ್ ಹಂಗೆ ಇರುತ್ತಲ್ವ ಅಂಟಂಟು, ಒಂದು ಒಣಗಿರೋ ಬಟ್ಟೆ ತಗೊಂಡು ಒರೆಸ್ಬಿಡಿ. ನೀಟಾಗಿ ಒರೆಸಿದ್ದಾದಮೇಲೆ ಮತ್ತೆ ನಾನು ಫೆವಿಕಾಲಲ್ಲಿ ಮೆತ್ತಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ಲಾಸ್ಟ್ ಎಡ್ಜಸ್ಸು ನೋಡಿ, ಲಾಸ್ಟ್ ಎಡ್ಜಸ್ಗೆ ಒಂದು ಸ್ವಲ್ಪ ಫೆವಿಕಾಲ್ ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಗಮ್ ಹಾಕಿ ಮೆತ್ತಿಸ್ಬಿಡಿ. ಎರಡೂ ಸೇಮ್ ಇದೇ ಥರನೇ ಲಾಸ್ಟ್ ಎಡ್ಜಸ್ಗೆ ಒಂದು ಸ್ವಲ್ಪ ಗಮ್ ಹಾಕಿ ಮೆತ್ತಿಸ್ಬಿಡಬೇಕು. ಈ ಥರ ಮೆತ್ತಿಸಿದ್ದಾದಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡಿ, ಸ್ವಲ್ಪ ಡ್ರೈ ಅದು ಮೆತ್ಕೊಬಿಡಬೇಕು. ಮೆತ್ಕೊಂಡಿದ್ದಾದಮೇಲೆ ನಾನು ಕಟ್ ಮಾಡ್ತಾ ಇದ್ದೀನಲ್ಲ, ನೀವು ಲಾಸ್ಟ್ ಎಡ್ಜಸ್ವರೆಗೂ ಕಟ್ ಮಾಡಬಾರ್ದು, ಸ್ವಲ್ಪ ಬಿಡಬೇಕು. ನಾನು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಲ್ಲ, ಸೇಮ್ ಹಿಂಗೆ ಕಟ್ ಮಾಡ್ಕೋಬೇಕು. ಎರಡೂ ಸೇಮ್ ಇದೇ ಥರನೇ ಕಟ್ ಮಾಡ್ಕೊಳ್ಳಿ. ಇದನ್ನು ನೀವು ಮಾಡೋದಕ್ಕಿಂತ ನಿಮ್ಮ ಮಕ್ಕಳ ಕೈಯಲ್ಲಿ, ಮಕ್ಕಳೇನಾದರೂ ಸಂಡೇ ಹಂಗೆ ಫ್ರೀ ಇರ್ತಾರಲ್ಲ, ಆಯಿಲ್ ಪ್ಯಾಕೆಟ್ಸ್ ಇದ್ದಾಗ ನೀವು ಕೂತ್ಕೊಂಡು ಮಕ್ಕಳ ಕೈಯಲ್ಲಿ ಮಾಡಿಸಿ. ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ.
ಮತ್ತು ಒಂದು ಕೋಲ್ ತಗೊಂಡೆ, 2 ಕೋಲ್ ತಗೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಗಮ್ ಮೆತ್ತಿಸ್ಬಿಟ್ಟು ನಾನು ತಿರುಗಿಸ್ತಾ ಇದ್ದೀನಲ್ಲ, ಹಿಂಗೆ ತಿರುಗಿಸ್ಕೊಂಡು ಬರಬೇಕು. ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಸೇಮ್ ಹಿಂಗೆ ಲಾಸ್ಟ್ವರೆಗೂ ಈ ಥರ ತಿರುಗಿಸ್ಕೊಂಡು ಸುತ್ತಕೊಂಡು ಬರಬೇಕು. ಹಿಂಗೆ ಸುತ್ಕೊಂಡಿದ್ದು ಇದಾದಮೇಲೆ ಲಾಸ್ಟ್ಗೆ ಶೆಲ್ಲೋ ಟೇಪು. ನಿಮ್ಮ ಮನೇಲಿ ಯಾವ ಕಲರ್ ಇದ್ದರೆ, ಬ್ಲ್ಯಾಕ್ ಇದೆ, ಗ್ರೀನ್ ಇದೆ, ನಿಮ್ಮ ಮನೇಲಿ ಯಾವ ಟೇಪು ಇದ್ದರೆ ಆ ಟೇಪಲ್ಲಿ ಸುತ್ತಕೊಂಡು ಬರಬೇಕು. ನಮ್ಮ ಮನೇಲಿ ಈ ಥರ ಗ್ರೀನ್ದಿತ್ತು. ನಿಮ್ಮ ಮನೇಲಿ ಇರೋದ್ರಲ್ಲೇ ನೀವು ಮಾಡ್ಕೋಬೇಕು. ನೋಡಿ, ನಮ್ಮ ಮನೇಲಿ ಈ ಕಲರ್ ಇತ್ತಲ್ಲ, ಇದನ್ನೇ ನಾನು ಯೂಸ್ ಮಾಡ್ತಾಯಿದ್ದೀನಿ. ಈ ಥರ ಕೋಲ್ಗೂ ನೀಟಾಗಿ ಸುತ್ತಿಬಿಡಬೇಕು. ಲಾಸ್ಟ್ ಎಡ್ಜಸ್ಗೆ ಸುತ್ತಿಬಿಟ್ಟು ಮತ್ತು ಕೋಲ್ಗೂ ನೀಟಾಗಿ ಲಾಸ್ಟ್ ಎಡ್ಜಸ್ ಇದೆಯಲ್ಲ ಅಲ್ಲವರೆಗೂ ಈ ಥರ ಸುತ್ತಿಬಿಡಿ. ಇದೊಂಥರ ನೋಡೋಕ್ಕೆ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಸೇಮ್ ಇನ್ನೊಂದೂ ಇದೇ ಥರನೇ ಮಾಡ್ಕೋಬೇಕು ನೀವು. ಇನ್ನೊಂದು ಕಟ್ ಮಾಡಿಟ್ಟಿದ್ದೀವಲ್ಲ ವೈಟ್ ಕಲರ್ ಥರ, ಇದನ್ನು ಸೇಮ್ ಕೋಲ್ ಹಾಕ್ಬಿಟ್ಟು ಸುತ್ತಿಬಿಟ್ಟು ನಾನು ಮಾಡ್ಕೊಬಿಟ್ಟೆ ನೋಡಿ. ಇದಕ್ಕೂ ನಾನು ಟೇಪ್ ಹಾಕಿ ಮೆಸ್ಬಿಟ್ಟೆ. ನಮ್ಮ ಮನೆಯಲ್ಲಿ ಥರ್ಮಾಕೋಲ್ ಬಾಲ್ಸ್ ಕಲರ್ ಇತ್ತು. ಇದನ್ನು ಸ್ವಲ್ಪ ಗಮ್ಮ ಹಾಕ್ಬಿಟ್ಟು ಆಮೇಲೆ ಈ ಥರ ಮೆತ್ತಿಸ್ಕೊಂಡು ಬರಬೇಕು. ನೋಡೋಕ್ಕೆ ಡಿಫ್ರೆಂಟ್ ಆಗಿರುತ್ತೆ. ನಾನು ಮೊದಲೇ ಹೇಳಿದೆ, ಇದು ನೀವು ಮಾಡೋದಕ್ಕಿಂತ ಮಕ್ಳ ಕೈಯಲ್ಲಿ ಮಾಡಿಸಿ. ಮಕ್ಕಳಿಗಂತೂ ತುಂಬ ಇಂಟ್ರೆಸ್ಟಾಗಿ ಚೆನ್ನಾಗಿ ಕಾಣಿಸುತ್ತೆ ಅವ್ರಿಗೆ. ಇದರಲ್ಲಿ ಏನು ಖರ್ಚು ಇರಲ್ಲ. ನಮ್ಮ ಮನೇಲಿ ಆಯಿಲ್ ಪ್ಯಾಕೆಟ್ ಇರುತ್ತೆ ಮತ್ತು ಟೇಪು ಇರುತ್ತೆ. ಅಕಸ್ಮಾತ್ ಥರ್ಮಾಕೋಲ್ ಬಾಲ್ಸು ಇದ್ದರೆ ಈ ಥರ ಮೆತ್ತಿಸ್ಬಿಟ್ಟು ಮಕ್ಕಳ ಕೈಯಲ್ಲಿ ಮಾಡಿಸಿ. ನೋಡೋಕ್ಕಂತೂ ತುಂಬ ಡಿಫ್ರೆಂಟಾಗಿ ಆಯಿಲ್ ಪ್ಯಾಕೆಟಲ್ಲಿ ಮಾಡಿದ್ದೀವಿ ಅಂತ ಅನಿಸೋದು ಇಲ್ಲ. ಮತ್ತು ಒಂದು ಬಾಟಲ್ ತಗೊಂಡಿದ್ದೀನಿ ಪ್ಲಾಸ್ಟಿಕ್ದು. ನೀವು ವಾಟರ್ ಬಾಟಲ್ ಇದ್ದರೆ ವಾಟರ್ ಬಾಟಲೇ ಕಟ್ ಮಾಡಿ ತಗೋಬೋದು. ಇದಕ್ಕೆ ಸಾಕ್ಸ್ ಹಾಕ್ಬಿಟ್ಟು, ಇದಕ್ಕೂ ಸಾಕ್ಸ್ ಮೇಲೆ ಕೂಡ ನೀವೇನಾದರೂ ಡಿಸೈನ್ ಮಾಡ್ಕೊತೀರಿ, ಮಣಿ ಇದೆ ಇಲ್ಲ ಸ್ಟೋನ್ಸ್ ಇದೆ ನಮ್ಮ ಮನೇಲಿ ಅನ್ನೋರು ಮಾಡ್ಕೋಬೋದು. ನನ್ನ ಹತ್ರ ಈ ಥರ ಮಣಿ ಇತ್ತಲ್ಲ, ಅದರಲ್ಲಿ ಮಾಡ್ಕೊಬಿಟ್ಟೆ. ಇದ್ರೊಳಗಡೆ ಇಟ್ಬಿಟ್ಟು ಒಂದು ಫ್ಲವರ್ ಇಟ್ಬಿಡಿ. ನೋಡೋಕ್ಕೆ ಡಿಫ್ರೆಂಟಾಗಿ ವೇಸ್ಟ್ ಅಂದರೆ ಆಯಿಲ್ ಪ್ಯಾಕೆಟಲ್ಲೇ ಮಾಡಿರೋದಂತ ಅನಿಸೋದು ಇಲ್ಲ. ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದು ಮರಿಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.